dear students, welcome back to my channel. Hope everyone are fine. So in today's class, I am going to teach one more important concept from the lesson carbon and its compounds. So ಇವತ್ತಿನ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ with respect to examination point of view. ಸೊ ಹಾಗಾಗಿ ಎಲ್ಲರೂ ಒಂದು ನೋಟ್ಬುಕ್ ಅಂಡ್ ಪೆನ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ. ಸೊ ನಾನು ಏನೆಲ್ಲ ಟೀಚ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಯಾವುದೇ ಒಂದು ಪ್ರಶ್ನೆ ಬಂದರೂ ಡೆಫಿನೆಟ್ಲಿ ನೀವನ್ನ ಸಾಲ್ವ್ ಮಾಡ್ಬೋದು. ಸೊ ನೀವೇನಾದ್ರೂ ಇದೇ ಮೊದಲನೇ ಬಾರಿಗೆ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಡೂ ಶೇರ್ ದಿಸ್ ಚಾನಲ್ ಲಿಂಕ್ ವಿತ್ ಆಲ್ ಯೋರ್ ಫ್ರೆಂಡ್ಸ್. ಪ್ರೀವಿಯಸ್ ವಿಡಿಯೋಸ್ ಕಾರ್ಬನ್ ರಿಲೇಟೆಡ್ ಆಗಿ ನೀವು ವಾಚ್ ಮಾಡಿಲ್ಲ ಅಂದ್ರೆ ಲಿಂಕ್ಸ್ ಆಫ್ ದೋಸ್ ವಿಡಿಯೋಸ್ ಆರ್ ಗಿವನ್ ಬಿಲೋ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಕ್ಯಾನ್ ಚೆಕ್ ಔಟ್. ಎಸ್, ಲೆಟ್ ಮಿ ಕಂಟಿನ್ಯೂ. ಸೊ ಇವತ್ತಿನ ಕಾನ್ಸೆಪ್ಟ್ ನಾನು ಇನ್ನು ಹೇಳಿರೋ ಹಾಗೆ ಹೈಡ್ರೋಕಾರ್ಬನ್ಸ್. ನೋಡಿ, ನೇಮ್ ಅಲ್ಲೇ ಇದೆ. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಅಂಡ್ ಆಲ್ಸೋ ದ ಕಾರ್ಬನ್. ಸೊ ಹಾಗಾದ್ರೆ ಹೇಗೆ ಡಿಫೈನ್ ಮಾಡಬಹುದು ಇದನ್ನ? ಸಿ, ವಿ ಕ್ಯಾನ್ ಡಿಫೈನ್ ದೀಸ್ ಆರ್ ದ ಕಾಂಪೌಂಡ್ಸ್. ನೋಟ್ ಮಾಡ್ಕೊಳ್ಳಿ, ದೀಸ್ ಆರ್ the compounds. So hydrocarbons ಏನು? They are the compounds. So these are the compounds formed. These are the compounds formed by hydrogen and carbon only. Hydrogen and carbon only. Okay, right. So hydrocarbons are made up of what? It is made up of hydrogen and carbon only. Right. ಸೊ ಈಗ ನಾವು ತಿಳ್ಕೊಳ್ಳುವಂತ ಕ್ಲಾಸಿಫಿಕೇಶನ್ ದಟ್ ಕಮ್ ಅಂಡರ್ ಹೈಡ್ರೋಕಾರ್ಬನ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದರಲ್ಲಿ ನಿಮಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ, ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ವೆರಿ ಈಸಿ ಟು ರೈಟ್. ಸೊ ಟ್ರಿಕ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ಅಲ್ಲಲ್ಲಿ ನೇಮ್ ನೋಡಿ ಹೇಗೆ ಬರೀಬಹುದು, ಸ್ಟ್ರಕ್ಚರ್ನ ಹೇಗೆ ಇಮಿಡಿಯೇಟ್ ಆಗಿ ನಾವು ಐಡೆಂಟಿಫೈ ಮಾಡಬಹುದು, ಇದೆಲ್ಲವನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಲೆಟ್ ಅಸ್ ಬಿಗಿನ್. ಫಸ್ಟ್ಲಿ, how these hydrocarbons are broadly classified into. Yes, these hydrocarbons are broadly classified into two categories. One is saturated hydrocarbons. Second one, it is unsaturated hydrocarbons. First one saturated agida, ಎರಡನೇದು unsaturated. Saturated hydrocarbon ಅಂದ್ರೆ ಏನು? Saturated hydrocarbon andre it is a compound. What kind of compound? Hydrocarbon compound which has single covalent bond between the carbon and carbon atom. So ಎರಡು ಕಾರ್ಬನ್ ಮಧ್ಯೆ ಒಂದೇ ಒಂದು ಬಾಂಡ್ ಇದ್ರೆ ವಾಟ್ ಕೈಂಡ್ ಆಫ್ ಬಾಂಡ್ ಇದು? ಸಿಂಗಲ್ ಕೋವಲೆಂಟ್ ಬಾಂಡ್. ಯಾಕೆ ನಾವು ಸಿಂಗಲ್ ಕೋವಲೆಂಟ್ ಬಾಂಡ್ ಅಂತ ಕರಿತಾ ಇದೀವಿ? ಬಿಕಾಸ್ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಕಾರ್ಬನ್ ಕೆನಾಟ್ ಲೂಸ್ ಎಲೆಕ್ಟ್ರಾನ್, ಕೆನಾಟ್ ಗೇನ್ ಎಲೆಕ್ಟ್ರಾನ್. ಸೊ ಲೂಸಿಂಗ್ ಅಂಡ್ ಗೇನಿಂಗ್ ವಾಟ್ ಕೈಂಡ್ ಆಫ್ ಬಾಂಡ್ ಅನ್ನು ಫಾರ್ಮ್ ಮಾಡುತ್ತೆ? ಅಯಾನಿಕ್ ಬಾಂಡ್. ಬಟ್ ಇಲ್ಲಿ ಕಾರ್ಬನ್ ಕೆನಾಟ್ ಲೂಸ್, ಕೆನಾಟ್ ಗೇನ್, ಬಟ್ ಕಾರ್ಬನ್ ವಾಂಟ್ ಟು ಬಿಕಮ್ ಸ್ಟೇಬಲ್. ಸೊ ಕಾರ್ಬನ್ ಹೇಗೆ ಸ್ಟೇಬಲ್ ಆಗುತ್ತೆ? ಬೈ ಶೇರಿಂಗ್ ಎಲೆಕ್ಟ್ರಾನ್ಸ್, ಕರೆಕ್ಟ್? ಅಂಡ್ ಇಫ್ ದ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಬಿಟ್ವೀನ್ ಟೂ ಎಲಿಮೆಂಟ್ಸ್ ಆರ್ ಟೂ ಆಟಮ್ಸ್, ದ ಬಾಂಡ್ ಫಾರ್ಮ್ ಇಸ್ ಕಾಲ್ಡ್ ಕೋವಲೆಂಟ್ ಬಾಂಡ್. ಇದನ್ನ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಈಗ ಎರಡು ಕಾರ್ಬನ್ ಮಧ್ಯೆ ಸಿಂಗಲ್ ಕೋವಲೆಂಟ್ ಬಾಂಡ್ ಫಾರ್ಮ್ ಆದ್ರೆ such kind of compounds are called saturated hydrocarbons. ನೆನಪಿಟ್ಕೊಳ್ಳಿ, single is saturated. Moving to unsaturated. Unsaturated ಅಲ್ಲಿ ಏನಾಗುತ್ತೆ? Basically these are also hydrocarbons. It will be having either double bond or triple bond between the carbon and carbon atom. Double bond ಅಥವಾ triple bond ಎರಡರಲ್ಲಿ ಯಾವುದಿದ್ರೂ ಕೂಡ unsaturated. In the exam, if they ask by giving one structure whether it is ಇದು saturated unsaturated identify ಮಾಡಿ ಅಂದ್ರೆ you can look at the number of bonds present in between the carbon ಮಧ್ಯೆ ಇರೋದನ್ನ ನೋಡಬೇಕು. ಸಿಂಗಲ್ ಇದ್ರೆ ಸ್ಯಾಚುರೇಟೆಡ್, ಡಬಲ್ ಆರ್ ಟ್ರಿಪಲ್ ಇದ್ರೆ ಅನ್ಸ್ಯಾಚುರೇಟೆಡ್. ಸೊ ಹೇಗೆ ಡಿಫೈನ್ ಮಾಡಬಹುದು? ಸೊ ದ ಹೈಡ್ರೋಕಾರ್ಬನ್ಸ್, ನೋಡಿ, ದ ಹೈಡ್ರೋಕಾರ್ಬನ್ಸ್ ನೋಟ್ ಮಾಡ್ಕೊಳ್ಳಿ, ದ ಹೈಡ್ರೋಕಾರ್ಬನ್ಸ್ that are formed by having single covalent bond between what? Between carbon and carbon atoms. Okay, what is this? This is a definition of saturated hydrocarbon.
ಓಕೆ, ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಎಕ್ಸಾಂಪಲ್ಸ್ ಬಂದು ಆಲ್ಕೇನ್ಸ್. ಸೊ ದ ಎಕ್ಸಾಂಪಲ್ಸ್ ಫಾರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಈಸ್ ಆಲ್ಕೇನ್ಸ್. ನೆನ್ಪಿಟ್ಕೊಳ್ಳಿ, ಆಲ್ಕೇನ್ಸ್ ನೋಡಿ, ನಾನೀಗ ಹೇಳುವಂತ ಎಲ್ಲದೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾವು ಏನ್ ಬರೀತಿದೀವಿ, ಆಲ್ಕೇನ್ಸ್. ನೋಡಿ, ಆಲ್ಕೇನ್ಸ್ ಅಲ್ಲಿ ANE ಅನ್ನೋದು ಇಂಪಾರ್ಟೆಂಟ್. ಆಲ್ಕೇನ್ ANE ಅನ್ನೋದು ಇಂಪಾರ್ಟೆಂಟ್. ಅಂಡ್ ಈ ಆಲ್ಕೇನ್ಗೆ ಒಂದು ಜನರಲ್ ಫಾರ್ಮುಲಾ ಕೂಡ ಇದೆ. ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್? ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಈಸ್ CnH2n+2. CnH2n+2. This is the general formula of alkane. Okay, moving to next, ಈಗ unsaturated ನ ಡಿಸ್ಕ್ರೈಬ್ ಮಾಡೋಣ. ಸೊ ಆಲ್ರೆಡಿ ಹೇಳಿದ್ದೀನಿ, these are also the hydrocarbons. ಸೊ ಏನ್ ಬರೀಬಹುದು, the hydrocarbons that have either double or triple bond between carbon atoms. ಓಕೆ, ಡಬಲ್ ಬಾಂಡ್ ಇರುತ್ತೆ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ. ಓಕೆ, ಸೊ ಈಗ ಡಬಲ್ ಬಾಂಡ್ ಇದ್ರೆ ಏನು, ಟ್ರಿಪಲ್ ಬಾಂಡ್ ಇದ್ರೆ ಏನು, ವಿ ಹ್ಯಾವ್ ಟು ನೋ, ರೈಟ್? ಸೊ ಈಗ ಆಲ್ಕೇನ್ಸ್ ಹೇಳಿದೀನಿ ಅಲ್ವಾ, ನೋಡಿ, ಆಲ್ಕೇನ್ಸ್ಗೆ ಜನರಲ್ ಫಾರ್ಮುಲಾ CnH2n+2. ಆಲ್ಕೇನ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಕಾರ್ಬನ್ ಅಂಡ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡೇ ಇರುತ್ತೆ. ಸೊ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಡಬಲ್ ಅಂಡ್ ಟ್ರಿಪಲ್ ಅಲ್ವಾ. ಸೊ ದ ಎಕ್ಸಾಂಪಲ್ಸ್ ಫಾರ್ ಅನ್ಸ್ಯಾಚುರೇಟೆಡ್ ಎಕ್ಸಾಂಪಲ್ ಈಸ್ ಆಲ್ಕೀನ್ಸ್. ನೋಡಿ, ENES, ಇಲ್ಲಿ ANE ಬರೆದಿದ್ದೀವಿ, ENE alkenes and also alkynes and also alkynes. ನೋಡಿ, YNE, ANE, ENE, YNE. ANE ಅಂದ್ರೆ ಯಾವಾಗಲೂ ಸ್ಯಾಚುರೇಟೆಡ್ ಸಿಂಗಲ್ ಬಾಂಡ್, ENE, YNE ಅನ್ಸ್ಯಾಚುರೇಟೆಡ್. ಅರ್ಥ ಆಗಿದ್ಯಾ? ಇದರಲ್ಲಿ ಡಬಲ್ ಬಾಂಡ್ ಯಾವುದು, ಟ್ರಿಪಲ್ ಬಾಂಡ್ ಯಾವುದಕ್ಕೆ ಇರುತ್ತೆ ಅಂತ ನೋಡಬೇಕು. ಫಸ್ಟ್ ಲೆಟ್ us write the general formula. General formula of alkene is CnH2n ಆಗಿರುತ್ತೆ. ಅಂಡ್ ಇಲ್ಲಿ ಆಲ್ಕೀನ್ಸ್ ಅಂದ್ರೆ ಯಾವಾಗಲೂ ಕೂಡ ಇಟ್ ವಿಲ್ ಬಿ ಹ್ಯಾವಿಂಗ್ ಡಬಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ನೆನ್ಪಿಟ್ಕೊಳ್ಳಿ, ಆಲ್ಕೀನ್ಸ್ ಜನರಲ್ ಫಾರ್ಮುಲಾ CnH2n and always it will be having double bond ಇದೆ, it is always alkene. Moving to next, alkyne. ನೋಡಿ, the general formula is CnH2n-2 ಆಗಿರುತ್ತೆ. CnH2n-2 ಆಗಿರುತ್ತೆ. ಅಂಡ್ ಆಲ್ಕೈನ್ಸ್ ಅಂದ್ರೆ ಯಾವಾಗಲೂ ಕೂಡ ಟ್ರಿಪಲ್ ಬಾಂಡ್. ನೆನ್ಪಿಟ್ಕೊಳ್ಳಿ, ಟ್ರಿಪಲ್ ಬಾಂಡ್. ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಆಲ್ಕೇನ್ ಸ್ಯಾಚುರೇಟೆಡ್ ಸಿಂಗಲ್ ಬಾಂಡ್, ಜನರಲ್ ಫಾರ್ಮುಲಾ ಏನು, CnH2n+2. ಆಲ್ಕೀನ್ ಡಬಲ್ ಬಾಂಡ್, ಓಕೆ, ಜನರಲ್ ಫಾರ್ಮುಲಾ ಏನು, CnH2n and it is unsaturated. Alkyne is also unsaturated, ಜನರಲ್ ಫಾರ್ಮುಲಾ ಏನು, CnH2n-2 and triple bond ಇರುತ್ತೆ. ಸೊ ಈಗ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಈಚ್ ಆಫ್ ದಿಸ್ ಇನ್ ಅ ವೆರಿ ಡೀಟೇಲ್ಡ್ ವೇ. ಸೊ ಈಗ ನಾವು ಆಲ್ಕೇನ್, ಆಲ್ಕೈನ್ ನ ಸ್ಟ್ರಕ್ಚರ್ಸ್, ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಹೇಗೆ ಬರಿಬೇಕು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ 3 ಕಾಂಪೌಂಡ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ, ನೆಕ್ಸ್ಟ್ 3 ನೀವು ಟ್ರೈ ಮಾಡಬೇಕು. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದಟ್ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಕೊಡ್ತೀನಿ, ದಟ್ ಈಸ್ ವರ್ಡ್ ರೂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ರೂಟ್. ವರ್ಡ್ ರೂಟ್ ಗೊತ್ತಿದ್ರೆ ನೀವು ಈ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ನೇಮ್ಸ್ ಅಂಡ್ ಫಾರ್ಮುಲಾಸ್ ಎಲ್ಲವನ್ನು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಲೆಟ್ ಮೀ ನಾವ್ ಬಿಗಿನ್ ವಿತ್ ವರ್ಡ್ ರೂಟ್. ಸೊ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ ಇದೆಲ್ಲವನ್ನ. ಸೊ ನೋಟ್ ಮಾಡಿಲ್ಲ ಅಂದ್ರೆ ಪಾಸ್ ಮಾಡಿ ವಿಡಿಯೋ, ನೋಟ್ ಮಾಡ್ಕೊಳ್ಳಿ ಎಲ್ಲ ಪಾಯಿಂಟ್ಸ್. ನೋಡಿ, ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ವರ್ಡ್ ರೂಟ್. ಈ ವರ್ಡ್ ರೂಟ್ ನಾನು ಅಂಟಿಲ್ ಐ ಕಂಪ್ಲೀಟ್ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಲ್ಲೇ ಇಟ್ಟಿರ್ತೇನೆ, ನೋಡ್ಕೊಳ್ಳಿ. ವರ್ಡ್ ರೂಟ್ ನಾವು ಯಾಕೆ ಕಲ್ತ್ಕೊಳ್ಬೇಕು? ಇನ್ ಆರ್ಡರ್ ಟು ರೈಟ್ ದ ನೇಮ್ಸ್ ಆಫ್ ಹೈಡ್ರೋಕಾರ್ಬನ್ಸ್. ಸೊ ಯಾವ ರೀತಿ ನಾವು ನೇಮ್ ಬರಿತೀವಿ? ದ ನೇಮ್ಸ್ ಆರ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಇಟ್. ಸೊ ಏನಿದು ಅಬ್ಸರ್ವ್ ಮಾಡಿ, ವರ್ಡ್ ರೂಟ್ ಯಾವಾಗಲೂ ಕೂಡ ಇಟ್ ಸ್ಟಾರ್ಟ್ಸ್ ಫ್ರಮ್ ಮೀತ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮೀತ್ ಅಂದ್ರೆ ಯಾವಾಗಲೂ ಕೂಡ ಇಲ್ಲಿ 1 ಕಾರ್ಬನ್ ಆಟಮ್ ಇರುತ್ತೆ. ಲೆಟ್ ಮಿ ರೈಟ್ ನೌ. ನೋಡಿ, ಈ ತರ ಬರಿತೀನಿ. ಸೊ ನೇಮ್ ಆಗಿರುತ್ತೆ, ಫಸ್ಟ್ ಒನ್ ಬಂದು ನೇಮ್ ಆಗಿರುತ್ತೆ.
ಓಕೆ, ಎರಡನೇದು ನಂಬರ್ ಆಫ್ ಕಾರ್ಬನ್, NC ಅಂತ ಬರೆದಿರ್ತೀನಿ, ನಂಬರ್ ಆಫ್ ಕಾರ್ಬನ್. ಅಂಡ್ ಆಲ್ಸೋ ವ್ಯಾಲ್ಯೂ ಆಫ್ ಎನ್, ಎನ್ ನ ವ್ಯಾಲ್ಯೂ ಏನಾಗಿರುತ್ತೆ. ನಾವು ಬರೆದಂತ ಎಲ್ಲಾ ಫಾರ್ಮುಲಾದಲ್ಲೂ CnH2n, CnH2n+2 n ಅಂತ ಬರೆದಿದೆ ಅಲ್ವಾ, ಆ ಎನ್ಗೂ ಕೂಡ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಅದರಲ್ಲಿ ಮೀತ್ ಅಂತ ಹೇಳಿದಾಗ always number of carbon atoms is 1 and value of n is also 1. Eth ನೋಡಿ, eth ಅಂದ್ರೆ number of carbon atoms 2, value is also 2. Prop ಅಂದ್ರೆ number of carbon atoms 3, value is also 3. Okay, but ಅಂದ್ರೆ number of carbon atoms 4, value is also 4. Pent ಅಂದ್ರೆ number of carbon atoms 5 and n value ಕೂಡ 5. Hex note ಮಾಡ್ಕೊಳ್ಳಿ, hex number of carbon atoms 6, value is also 6. Minimum 6 ನೀವು ತಿಳ್ಕೊಂಡಿರಬೇಕು. Let me now begin with first one, saturated hydrocarbon. ಯಾವುದು? Saturated are alkanes ಅಲ್ವಾ. So alkanes ಜನರಲ್ ಫಾರ್ಮುಲಾ ಏನಾಗಿದೆ? ಜನರಲ್ ಫಾರ್ಮುಲಾ is CnH2n+2 ಆಗಿದೆ ಜನರಲ್ ಫಾರ್ಮುಲಾ. ಯಾವಾಗಲೂ ಕಾರ್ಬನ್ ಮಧ್ಯೆ ಏನಿರುತ್ತೆ? ಸಿಂಗಲ್ ಬಾಂಡ್ ಇರುತ್ತೆ. ಓಕೆನಾ? ಲೆಟ್ ಮಿ ಸ್ಟಾರ್ಟ್. ಆಲ್ಕೇನ್ಸ್ ನೋಡಿ, ಆಲ್ಕೇನ್ ಅಲ್ಲಿ ನೀವೇನೇನು ನೆನ್ಪಿಟ್ಕೊಳ್ಬೇಕು? ಐ ಟೋಲ್ಡ್ ಯು, ANE. ಒಂದೇ ಒಂದು ಲೆಟರ್ ಚೇಂಜ್ ಮಾಡಿದ್ರು, ಎ ಬದಲು ಇ ಬದಲು ವೈ ಬರೆದ್ರೆ ಹೋಲ್ ಕಾನ್ಸೆಪ್ಟ್ ರಾಂಗ್ ಆಗ್ಬಿಡುತ್ತೆ. ಓಕೆ, ರಿಮೆಂಬರ್ ANE, ಆಲ್ಕೇನ್. ಸೊ ಆಲ್ಕೇನ್ ಅಲ್ಲಿ ಫಸ್ಟ್ ಮೆಂಬರ್ ಯಾರು? ಮೀತ್. ಸೊ ಮೀತ್ ನೋಡಿ, ಮೀತ್ಗೆ ANE ಆಡ್ ಮಾಡಿ ಏನಾಗುತ್ತೆ? ಮೀಥೇನ್ ಆಗುತ್ತೆ. ಮೀತ್ಗೆ ANE ಆಡ್ ಮಾಡಿದ್ರೆ ಏನಾಗುತ್ತೆ? ಮೀಥೇನ್ ಆಗುತ್ತೆ. ಫಸ್ಟ್ ಟೈಮ್ ಕಲ್ತ್ಕೊಳ್ಬೇಕಾದ್ರೆ ಜನರಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಬರೀರಿ. ಸೊ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಈಸ್ CnH2n+2 ಅಲ್ವಾ. ಸೊ ಮೀತ್ಗೆ n ವ್ಯಾಲ್ಯೂ ಏನಿದೆ? n ವ್ಯಾಲ್ಯೂ ಇಸ್ 1. ಸೊ C1H2 into 1 plus 2 ಬರ್ಕೊಳ್ಳಿ. C1 is same as C. C1 ಅಂದ್ರೂ ಒಂದೇ, C ಅಂದ್ರೂ ಒಂದೇ, ಅಂದ್ರೆ ಒಂದೇ ಕಾರ್ಬನ್ ಆಟಮ್ ಇದೆ ಅಂತ ಅರ್ಥ. ಸೊ C ಬರ್ಕೊಳ್ಳಿ. H 2 1s are 2 plus 2 ಏನಾಯ್ತು? 4. H4 ಆಯ್ತು ನೋಡಿ, CH4 ಬಂದಿದೆ. ಈ CH4 ಅನ್ನೋದು ಇಟ್ ಈಸ್ ಎ ಮಾಲಿಕ್ಯುಲಾರ್ ಫಾರ್ಮುಲಾ. ಇದನ್ನ ಏನಂತ ಕರಿತೀವಿ? ಮಾಲಿಕ್ಯುಲಾರ್ ಫಾರ್ಮುಲಾ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಅಂಡ್ ದಿಸ್ ಇಸ್ ದ ಮಾಲಿಕ್ಯುಲಾರ್ ಫಾರ್ಮುಲಾ ಆಫ್ ವಾಟ್? ಇಟ್ ಈಸ್ ದ ಮಾಲಿಕ್ಯುಲಾರ್ ಫಾರ್ಮುಲಾ ಆಫ್ ಮೀಥೇನ್. ಮೀಥೇನ್ ನ ಮಾಲಿಕ್ಯುಲರ್ ಫಾರ್ಮುಲಾ ಇದಾಗಿದೆ. ಓಕೆ, ರೈಟ್. ಈಗ ಲೆಟ್ ಅಸ್ ನೌ ರೈಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋಣ ನೋಡಿ. ಸ್ಟ್ರಕ್ಚರಲ್ ಫಾರ್ಮುಲಾ ಹೇಗೆ ಬರೀತೀರಾ? ಬೈ ಲುಕಿಂಗ್ ಇನ್ ಟು ದ ಮಾಲಿಕ್ಯುಲರ್ ಫಾರ್ಮುಲಾ. ಫಸ್ಟ್ ಒಂದು 2-3 ಕಲ್ತ್ಕೊಳ್ಳಿ, ಆಮೇಲೆ ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ. ಸೊ ಲುಕ್ ಅಟ್ ದಿಸ್ ಫಾರ್ಮುಲಾ. 1 ಕಾರ್ಬನ್ ಆಟಮ್, 4 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ರೈಟ್ 1 ಕಾರ್ಬನ್, ಓಕೆ, ಅಂಡ್ 4 ಹೈಡ್ರೋಜನ್ ಅನ್ನ ಬರ್ಕೊಳ್ಬೇಕು. ಕಾರ್ಬನ್ ಸುತ್ತ 4 ಹೈಡ್ರೋಜನ್ ಬರ್ಕೊಳ್ಳಿ. ಓಕೆ, ಅಂಡ್ ದೆನ್ ರೈಟ್ ಕ್ರಿಯೇಟ್ ಎ ಬಾಂಡ್. ಈ ರೀತಿ ಬಾಂಡ್ಸ್ ಹಾಕೊಳ್ಳಿ. ಅಂಡ್ ಆಲ್ ದ ಬಾಂಡ್ಸ್ ಆರ್ ವಾಟ್? ಕೋವಲೆಂಟ್ ಬಾಂಡ್. ನೋಡಿ, 1 ಕಾರ್ಬನ್ 4 ಹೈಡ್ರೋಜನ್. ಸ್ಟ್ರಕ್ಚರಲ್ ಫಾರ್ಮುಲಾ ಬಂದಿದ್ದೀವಿ. ಮ್ಯಾಮ್ ನಾವು ಯಾಕೆ ಹೀಗೆ ಬರಿಬೇಕು ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಐ ಶೋ, ಅದಕ್ಕೆ ಆನ್ಸರ್ ಕೂಡ ಹೇಳ್ತೀನಿ ನೋಡಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ ಬರೆದಾಗ ನಿಮ್ಗೆ ಗೊತ್ತಾಗುತ್ತೆ. ಎಲೆಕ್ಟ್ರಾನ್ ಡಾಟ್ ಅಬ್ಸರ್ವ್ ಮಾಡಿ, 1 ಕಾರ್ಬನ್ ಇದೆ ಅಲ್ವಾ. ನೋಡಿ, ಫಾರ್ಮುಲಾದಲ್ಲಿ 1 ಕಾರ್ಬನ್ ಇದೆ. ಸೊ 1 ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇದೆಲ್ಲ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಇಸ್ 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 2,4. ಹೊರಗಡೆ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ as ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ನಾವು ಯಾವುದೇ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೂ ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರಿತೀವಿ. ಸೊ ದ ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಈಸ್ 4. ನೋಡಿ, 4 ವೇಲೆನ್ಸ್ ಎಲೆಕ್ಟ್ರಾನ್ ಕಾರ್ಬನ್ ಇದೆ. ಸೊ ಕಾರ್ಬನ್ ಬಗ್ಗೆ ಎಷ್ಟು ಹೈಡ್ರೋಜನ್ ಇದೆ? 4 ಹೈಡ್ರೋಜನ್ ಇದೆ. ಸೊ ಈ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ. 4 ಮೋರ್ ಶೇರ್ ಮಾಡ್ಕೋಬೇಕಿದು. ಈ 4 ಮೋರ್ ಎಲೆಕ್ಟ್ರಾನ್ಸ್ ನ ಯಾರಿಂದ ಶೇರ್ ಮಾಡ್ಕೊಳ್ಳುತ್ತೆ? 4 ಮೋರ್ ಹೈಡ್ರೋಜನ್ ಆಟಮ್ಸ್ ಇಂದ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದೊಂದು ಎಲೆಕ್ಟ್ರಾನ್ ಕೂಡ ಹೈಡ್ರೋಜನ್ ಜೊತೆಗೆ ಶೇರ್ ಮಾಡೋ ಹಾಗೆ ನಾವು ಹೈಡ್ರೋಜನ್ ಅನ್ನ ಮೆನ್ಷನ್ ಮಾಡಬೇಕು. ಓಕೆ, ಆಫ್ಟರ್ ರೈಟಿಂಗ್ ದಿಸ್ ರೂಲ್ಸ್ ಫಾಲೋ ಮಾಡ್ಕೊಳ್ಳಿ. ಸೊ ಹೈಡ್ರೋಜನ್ ನ ಎಲೆಕ್ಟ್ರಾನ್ ಏನು ನೋಡಿ, ಕಾರ್ಬನ್ ಎಲೆಕ್ಟ್ರಾನ್ ಡಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ, ಹೈಡ್ರೋಜನ್ ಸ್ಟಾರ್.
ಸೊ ಪ್ರತಿ ಹೈಡ್ರೋಜನ್ ಆಟಮ್ಗೂ 1 ಎಲೆಕ್ಟ್ರಾನ್ ಇರುತ್ತೆ. ಬಿಕಾಸ್ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಇಸ್ 1, ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ ಆಲ್ಸೋ 1. ನೋಡಿ ಕಾರ್ಬನ್ಗೆ 4 ಇದೆ, 4 ಬರ್ದಿದ್ದೀನಿ, ಹೈಡ್ರೋಜನ್ದು 1 ಎಲೆಕ್ಟ್ರಾನ್ ಬರ್ದಿದ್ದೀನಿ. ನೌ ಇಟ್ಸ್ ಟೈಮ್ ಟು ಶೋ ವೆದರ್ ದೇ ಆರ್ ಸ್ಟೇಬಲ್ ಆರ್ ನಾಟ್. ನೋಡಿ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಈ ಕಾರ್ಬನ್ ಏನ್ ಮಾಡುತ್ತೆ, ಇಟ್ ಶೇರ್ 1 ಎಲೆಕ್ಟ್ರಾನ್ ಫ್ರಮ್ ದಿಸ್ ಹೈಡ್ರೋಜನ್ ಅಂಡ್ ಇಟ್ ಮೇಕ್ಸ್ ಅ ಬಾಂಡ್. ಆ ಬಾಂಡ್ ಇದು. ಅಂಡ್ ಇಟ್ ಶೇರ್ 1 ಎಲೆಕ್ಟ್ರಾನ್ ಫ್ರಮ್ ದಿಸ್ ಹೈಡ್ರೋಜನ್. ನೋಡಿ ಈ ಬಾಂಡ್ ಕ್ರಿಯೇಟ್ ಮಾಡುತ್ತೆ. ಇಟ್ ಶೇರ್ 1 more ಎಲೆಕ್ಟ್ರಾನ್ ಫ್ರಮ್ ದಿಸ್ ಹೈಡ್ರೋಜನ್, ಇಲ್ಲೊಂದು ಬಾಂಡ್ ಮಾಡುತ್ತೆ. ಇನ್ ದ ಸೇಮ್ ವೇ ಇಟ್ ಶೇರ್ ಅಂಡ್ ಇಟ್ ಮೇಕ್ಸ್ ಅ ಬಾಂಡ್. ಸೊ ಶೇರ್ ಮಾಡ್ಕೊಳ್ತಾ ಕಾರ್ಬನ್ ಈಸ್ ಶೇರಿಂಗ್ 4 electrons ಫ್ರಮ್ all the 4 hydrogen atoms. ನೋಡಿ ಕಾರ್ಬನ್ ಮೇಲೆ 4 ಇತ್ತು, ಇಟ್ ಶೇರ್ಡ್ 4 electron. ಟೋಟಲಿ ಕಾರ್ಬನ್ ಬಾಡಿ ಮೇಲೆ ಎಷ್ಟು ಬಂದಿದೆ, 8 electrons ಇದೆ ಅನ್ನೋ ಫೀಲಿಂಗ್ ಕಾರ್ಬನ್ ಬಂದಿದೆ. ನಾವು ಕಾರ್ಬನ್ ಈಸ್ ಸ್ಟೇಬಲ್. ಕ್ಲಿಯರ್? ಸೊ ಹಾಗೇನೆ ಹೈಡ್ರೋಜನ್ಗೆ 1 electron ಇದೆ, 1 more electron ಹೈಡ್ರೋಜನ್ ತಗೊಂಡ್ರೆ ಇಟ್ ಬಿಕಮ್ ಸ್ಟೇಬಲ್. ಯಾಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ಹೈಡ್ರೋಜನ್ಗೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಬಂದು ಹೀಲಿಯಂ. ಹೈಡ್ರೋಜನ್ ಬಾಡಿ ಮೇಲೆ 2 electrons ಇದೆ ಸಾಕು, ಇಟ್ ಈಸ್ ಫೀಲಿಂಗ್ ಲೈಕ್ ಸ್ಟೇಬಲ್. ನೋಡಿ ಹೈಡ್ರೋಜನ್ ಇಸ್ ಶೇರಿಂಗ್ 1 electron ಫ್ರಮ್ ಕಾರ್ಬನ್, 1 ಫ್ರಮ್ ಕಾರ್ಬನ್, 1 ಫ್ರಮ್ ಕಾರ್ಬನ್. ಐ ಥಿಂಕ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ. ಸೊ ನಾನು ಏನ್ ಬಂದಿದ್ದೀನಿ ನೋಡಿ, ಈ 3 ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಒನ್ ಈಸ್ molecular formula, second is structural formula, third is electron dot structural formula. This is what I have written for methane. Ethane and propane ಗೂ ಕೂಡ ಹೇಳ್ಕೊಡ್ತೀನಿ. ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ನೀವು ಟ್ರೈ ಮಾಡಿ. ಅಂಡ್ ಇದು ನಿಮಗೆ ಅರ್ಥ ಆಗಿದೆ, ನೀವು ಸೆಕೆಂಡ್ ಮೆಂಬರ್ ಈಥೇನ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಎಕ್ಸಾಂಪಲ್ ನಿಮಗೆ ಈ ರೀತಿ ಕೂಡ ಕೇಳ್ತಾರೆ, ರೈಟ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್. ಹೂ ಇಸ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್? ಮೀಥೇನ್. ಓಕೆ, ರೈಟ್ ಇಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕೇಳಿದಾಗ ಹೂ ಇಸ್ ದ ಫಸ್ಟ್ ಮೆಂಬರ್? ಮೀಥೇನ್ ಗೊತ್ತಿರಬೇಕು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಓಕೆ, ಐ ಥಿಂಕ್ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಎಸ್, ಸೊ ಫಸ್ಟ್ ಮೆಂಬರ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಮೆಂಬರ್ ಈಥ್. ನೋಡಿ ಸೆಕೆಂಡ್ ಮೆಂಬರ್ ಈಸ್ ಈಥ್. ಈಥ್ಗೆ ಏನ್ ಆಡ್ ಮಾಡಬೇಕು? ANE. ಸೊ ಈಥ್ಗೆ ANE ಆಡ್ ಮಾಡಿದಾಗ ಏನಾಯ್ತು? ಇದು ಈಥೇನ್. ಇಟ್ ಬಿಕೇಮ್ ಈಥೇನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಜನರಲ್ ಫಾರ್ಮುಲಾ ನೋಡಿ, CnH2n+2 ಇಸ್ ದ ಜನರಲ್ ಫಾರ್ಮುಲಾ. ಈಥ್ ವ್ಯಾಲ್ಯೂ ನೋಡ್ಕೊಳ್ಳಿ, ಏನಿದೆ? 2. ಈಥ್ ವ್ಯಾಲ್ಯೂ 2 ಅಂದ್ರೆ CN ಜಾಗದಲ್ಲೂ ಕೂಡ 2 ಹಾಕೋಬೇಕು. C2H2 into 2 ಡೈರೆಕ್ಟ್ ಆಗಿ ಮಾಡಬಹುದು ನೋಡಿ, 2 into 2. ಸೊ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ 2 into 2 ಬರ್ಕೊಳ್ಳಿ, +2. ನೋಡಿ C2, 2 2s are 4 +2 ಏನಾಗಿದೆ? H6. ಅಂಡ್ ವಾಟ್ ಇಸ್ ದಿಸ್? ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಏನಿದು? ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ರೈಟ್. ಈಗ ಈ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿಕೊಂಡು ಸ್ಟ್ರಕ್ಚರ್ ಬರೀರಿ. 2 ಕಾರ್ಬನ್ 6 ಹೈಡ್ರೋಜನ್. ಫಸ್ಟ್ ಏನ್ ಬರ್ಕೋಬೇಕು ನೋಡಿ, ಯಾವಾಗಲೂ ಇದೇ ಟೆಕ್ನಿಕ್ ಕರೆಕ್ಟ್ ಆಗಿ ಫಾಲೋ ಮಾಡಿ. 2 ಕಾರ್ಬನ್ ಬರ್ಕೊಳ್ಳಿ, ಸ್ಟ್ರಕ್ಚರ್. ಇಟ್ ಈಸ್ ದ ಸ್ಟ್ರಕ್ಚರಲ್. ನೋಡಿ 2 ಕಾರ್ಬನ್ ಬರ್ಕೊಳ್ಳಿ. ಓಕೆನಾ? ಇದು ಆಲ್ಕೇನ್ ಆಗಿರೋದ್ರಿಂದ, ಸ್ಯಾಚುರೇಟೆಡ್ ಆಗಿರೋದ್ರಿಂದ ಕಾರ್ಬನ್ ಅಂಡ್ ಕಾರ್ಬನ್ ಮಧ್ಯೆ ಏನಿರಬೇಕು? ಯಾವಾಗಲೂ ಸಿಂಗಲ್ ಬಾಂಡ್. ಓಕೆ, ಅಂಡ್ ಈ ಪಾಯಿಂಟ್ ಅಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ. ವೆರಿ ಸಿಂಪಲ್ ನೋಡಿ, ಜಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ನೋಡ್ದೇನೆ ನಾವು ಬರಿಬಹುದು ಅಂತ ಹೇಳಿ ಅಲ್ವಾ. ಹೇಗ್ ಬರಿಬಹುದು? ಐ ಶೋ ಯು. ನೋಡಿ ಹೇಗ್ ಬರಿಬಹುದು ನೋಡಿ. ಈಥ್. ಈಥ್ ಅಂದ್ರೆ ಏನು? 2. ಏನ್ 2? N ವ್ಯಾಲ್ಯೂ 2, ಕಾರ್ಬನ್ ಕೂಡ 2. ಸೊ ಈಥ್ ಅಂದ್ರೆ ಕಾರ್ಬನ್ 2 ಅಲ್ವಾ. ಸೊ ಬರ್ಕೊಳ್ಳಿ 2 ಕಾರ್ಬನ್. ಓಕೆ, ನೆಕ್ಸ್ಟ್ ಏನಂದ್ರೆ ಏನು? ಆಲ್ಕೇನ್. ಆಲ್ಕೇನ್ ಅಂದ್ರೆ ಏನು? ಸಿಂಗಲ್ ಬಾಂಡ್. ನೋಡಿ ಈ ತರನು ಬರಿಬಹುದು. ಇದಾದ್ಮೇಲೆ ಒಂದು ಮಾತು ಹೇಳ್ತೀನಿ ಅಂದೆಲ್ಲ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ ಅಂತ. ಏನದು? ಪ್ರತಿ ಕಾರ್ಬನ್ ಸುತ್ತ ಯಾವಾಗಲೂ 4 ಬಾಂಡ್ಸ್ ಇರಲೇಬೇಕು. ಪ್ರತಿ ಕಾರ್ಬನ್ ಸುತ್ತ ಯಾವಾಗಲೂ 4 ಬಾಂಡ್ಸ್ ಇರಬೇಕು. ಅದು ಡಬಲ್ ಬಾಂಡ್ ಇನ್ಕ್ಲೂಡ್ ಆದ್ರೂ ಆಗಿರ್ಬೋದು, ಟ್ರಿಪಲ್ ಬಾಂಡ್ ಇನ್ಕ್ಲೂಡ್ ಆದ್ರೂ ಆಗಿರ್ಬೋದು, ಸಿಂಗಲ್ ಬಾಂಡ್ ಇಂದ ಕೂಡ ಆಗಿರ್ಬೋದು. ನೋಡಿ ಈ 2 ಕಾರ್ಬನ್ ಮಧ್ಯೆ 1 ಬಾಂಡ್ ಇದೆ ಅಂದ್ರೆ ಈ ಬಾಂಡ್ ಈ ಕಾರ್ಬನ್ಗೂ ಲಿಂಕ್ ಆಗಿದೆ, ಈ ಕಾರ್ಬನ್ಗೂ ಲಿಂಕ್ ಆಗಿದೆ. ಸೊ ದಿಸ್ ಕಾರ್ಬನ್ ನೌ ಹ್ಯಾಸ್ 1 ಬಾಂಡ್. ಎಷ್ಟು ಬಾಂಡ್ ಇರಬೇಕು ಅಂತ ಹೇಳಿದ್ರೆ 4 ಅಲ್ವಾ. ಸೊ ನೋಡಿ 1 ಬಾಂಡ್ ಇದೆ, 2 3 4 ಹಾಕೊಳ್ಳಿ. ಈ ಕಾರ್ಬನ್ ನೋಡಿ ಇದಕ್ಕೂ 1 ಬಾಂಡ್ ಇದೆ, 2 3 4 ಹಾಕೊಳ್ಳಿ. ನಿಮ್ಮ ಸ್ಟ್ರಕ್ಚರ್ ಕಂಪ್ಲೀಟ್ ಆಯ್ತಾ? ನೋಡಿ C2 ಬರ್ದಿದ್ದೀರಾ. ಹೌ ಮೆನಿ ಹೈಡ್ರೋಜನ್ಸ್? ನೋಡಿ 6 ಹೈಡ್ರೋಜನ್. 1 2 3 4 5 6 ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ. ಜಸ್ಟ್ ಬೈ ಲುಕಿಂಗ್ ಇನ್ ಟು ನೇಮ್. 2 ಕಾರ್ಬನ್,
ಏನಂದ್ರೆ ಸಿಂಗಲ್ ಬಾಂಡ್ ಹಾಕೊಂಡ್ರೆ ಸುತ್ತ ನೀವು ಹಾಕ್ಬೇಕಾಗಿರೋದು ಓನ್ಲಿ ಹೈಡ್ರೋಜನ್ ಅಷ್ಟೇ, ವೆರಿ ಸಿಂಪಲ್. ಲುಕ್ ಅಟ್ ದಿಸ್ ಅಂಡ್ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ನೋಡಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಎಲೆಕ್ಟ್ರಾನ್ ಏನಿದು ಈಥೇನ್ ಅಲ್ವಾ, C2H6. ಈತ್ ಅಂದ್ರೆ ಏನು, 2 ಕಾರ್ಬನ್ ಅಲ್ವಾ. ಸೊ ಏನಂದ್ರೆ ಏನು, ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡ್ ನ ಫಾರ್ಮ್ ಮಾಡಬೇಕು ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಹೇಳಿದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಕೂಡ ನಾನು ನಿಮಗೆ. ಸಿಂಗಲ್ ಬಾಂಡ್, ಒಂದು ಬಾಂಡ್ ಕ್ರಿಯೇಟ್ ಆಗ್ಬೇಕಂದ್ರೆ 2 ಎಲೆಕ್ಟ್ರಾನ್ಸ್ ಶೇರ್ ಆಗಬೇಕು. ಸೊ ಕಾರ್ಬನ್ 1 ಎಲೆಕ್ಟ್ರಾನ್ ನ ಈ ಕಡೆಯಿಂದ ಶೇರ್ ಮಾಡುತ್ತೆ, ಈ ಕಾರ್ಬನ್ 1 ಎಲೆಕ್ಟ್ರಾನ್ ನ ಈ ಕಡೆಯಿಂದ ಶೇರ್ ಮಾಡುತ್ತೆ. ಸೊ ದೇ ಮೇಕ್ 1 ಬಾಂಡ್. ಸೊ ಬೇಸಿಕಲಿ ಕಾರ್ಬನ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಕಾರ್ಬನ್ ಹ್ಯಾಸ್ 4 electrons. See 1 2 3 4 electron, and this carbon also has 4 electrons. See 1 2 3 4. ಪ್ರತಿ ಕಾರ್ಬನ್ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಮಾಡಿದಿರಲ್ವಾ. ನಾವು ರೈಟ್ ಹೈಡ್ರೋಜನ್. ನೋಡಿ ಎರಡು ಸೇರಿ ಏನಾಗುತ್ತೆ, 1 ಬಾಂಡ್ ಆಗಿದೆ. ಸೊ ನಾವು ರೈಟ್ ಹೈಡ್ರೋಜನ್. ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್, 6. ನೋಡಿ 1 2 3 4 5 and 6. ಕಂಪ್ಲೀಟ್ ಆಯ್ತಲ್ವಾ, 6 ಹೈಡ್ರೋಜನ್ಸ್ ಕಂಪ್ಲೀಟ್ ಆಗಿದೆ. ಮ್ಯಾಮ್ ಸ್ಯಾಟಿಸ್ಫೈ ಮಾಡ್ಬೋದಾ? ಎಸ್, ಸ್ಯಾಟಿಸ್ಫೈ ಮಾಡ್ಬೋದು. ನೋಡಿ ಈ ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಎಷ್ಟು ಇರಬೇಕು ಇದ್ರ ಸುತ್ತ ಸ್ಟೇಬಲ್ ಅಂತ ಫೀಲ್ ಆಗಕ್ಕೆ, 8 ಇರಬೇಕಲ್ವಾ. ಸೊ ನೋಡಿ ದಿಸ್ ಕಾರ್ಬನ್ ಶೇರ್ 1 electron ಫ್ರಮ್ ದಿಸ್ ಹೈಡ್ರೋಜನ್, 1 ಫ್ರಮ್ ದಿಸ್ ಹೈಡ್ರೋಜನ್, 1 ಫ್ರಮ್ ದಿಸ್ ಹೈಡ್ರೋಜನ್ ಅಂಡ್ 1 ಫ್ರಮ್ ಕಾರ್ಬನ್. ನೋಡಿ ಕಾರ್ಬನ್ ಮೇಲೆ ಟೋಟಲ್ 8 ಇದೆ, 2 4 6 8. ಈ ಕಾರ್ಬನ್ ಮೇಲೆ ನೋಡಿ 4 ತನ್ನದೇ ಆದ ಎಲೆಕ್ಟ್ರಾನ್ಸ್ ಇದೆ and 4 more electrons it is sharing from 3 hydrogen and 1 carbon. Nodi 2 4 6 and 8. Nodi both the carbons are stable. It's the time to balance hydrogen. See nodi hydrogen ge just by sharing 1 electron it is becoming stable. Just by sharing 1 electron inagta ide idu stable aagta ide. This is how you write the electron dot structure for ethane. I think nimage artha agide, clear agi, right? ಓಕೆ. ಸೊ ನೋಡಿ ಒಂದೇ ಫಾರ್ಮುಲಾ ಏನು, ಕಾರ್ಬನ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕಾದ್ರೆ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ ನೀವು ಬರಿಬೇಕಾದ್ರೆ ಸಿಂಗಲ್ ಬಾಂಡ್ ಆದ್ರೆ 2 ಕಾರ್ಬನ್ ಇಂದ 1 ಎಲೆಕ್ಟ್ರಾನ್ ಶೇರ್ ಆಗ್ತಿರ್ಬೇಕು. ಡಬಲ್ ಬಾಂಡ್ ಆದ್ರೆ 2 ಕಾರ್ಬನ್ 2 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಬೇಕು. ಟ್ರಿಪಲ್ ಬಾಂಡ್ ಅಂದ್ರೆ 2 ಕಾರ್ಬನ್ 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಬೇಕು. ಓಕೆ, ಏನ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ತಾ ಇದೆ, ದೋಸ್ ಎಲೆಕ್ಟ್ರಾನ್ಸ್ ಆರ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್. Clear ಆಯ್ತು ಅಲ್ವಾ, ರೈಟ್. ಸೊ ಲೆಟ್ಸ್ ನೌ ಗೆಟ್ ಇನ್ ಟು ದ ಲಾಸ್ಟ್ ಸ್ಟ್ರಕ್ಚರ್. ಸೊ ಪ್ರೋಪೇನ್ ಬರೀತೀನಿ, ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ ವಾಟ್ ಇಸ್ ದ ಫಾರ್ಮುಲಾ ಆಫ್ ಬ್ಯೂಟೇನ್, ಪೆಂಟೇನ್ ಅಂಡ್ ಹೆಕ್ಸೇನ್. ಓಕೆ, ಲೆಟ್ಸ್ ಗೋ ವಿತ್ ಪ್ರೋಪೇನ್. ಸೊ ನೋಡಿ ಥರ್ಡ್ ಮೆಂಬರ್ ಪ್ರಾಪ್, ANE, ಪ್ರಾಪ್ ಪ್ಲಸ್ ಏನೇನಾಗಿದೆ, ಪ್ರಾಪೇನ್. ಜನರಲ್ ಫಾರ್ಮುಲಾ ನೋಡಿ CnH2n+2 ಇದೆ. ಓಕೆ, ನೋಡಿ ಪ್ರಾಪ್ ಗೆ ವ್ಯಾಲ್ಯೂ ಏನಿದೆ, 3 ಇದೆ. ಸೊ ಇಟ್ ಬಿಕಮ್ಸ್ C3H2 into 3 plus 2. ಎಲ್ಲಿ n ಇದೆ ಅಲ್ಲಿ 3 ಹಾಕೊಂಡಿದೆ ನೋಡಿ, 3 C3H2 3 is 6 plus 2 ಏನಾಗಿದೆ, 8 H8. What is this? This is the molecular formula of propane. Molecular. Let's write structure. ನೋಡಿ ಹೇಳ್ಕೊಟ್ಟಿದ್ದೀನಿ, ಫಾರ್ಮುಲಾ ನೋಡಿ ಕೂಡ ಬರಿಬಹುದು, ನೇಮ್ ನೋಡಿ ಕೂಡ ಬರಿಬಹುದು. Okay, sometimes formula ಕೊಟ್ಟು they will ask you in the exam whether it is saturated or unsaturated. ಏನ್ ಮಾಡಿ, just mind ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಆಲ್ಕೇನ್ ಆದ್ರೆ ಏನು, 2n+2 ಅಲ್ವಾ. ಸೊ 3 2s are 6 plus 2 8 ಬಂದ್ರೆ ಆಲ್ಕೇನ್. 3 2s are 6 ಬಂದ್ರೆ ಆಲ್ಕೀನ್. 3 2s are 6 minus 2 ಬಂದ್ರೆ ಆಲ್ಕೈನ್. ಫಾರ್ಮುಲಾದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. +2 ಇದ್ರೆ 8 ಆಗುತ್ತೆ, ಜಸ್ಟ್ 2n ಇದ್ರೆ 6 ಆಗುತ್ತೆ, -2 ಇದ್ರೆ 4 ಆಗುತ್ತೆ. ವೆರಿ ಸಿಂಪಲ್. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ನಿಮಗೆ ಸ್ವಲ್ಪ ಯು ವಿಲ್ ಫೀಲ್ ಲಿಟಲ್ ಬಿಟ್ ಡಿಫಿಕಲ್ಟ್, ಬಟ್ ಒನ್ಸ್ ಯು ಪ್ರಾಕ್ಟೀಸ್ ಇಟ್ ಈಸ್ ರಿಯಲಿ ಈಸಿ. ಲೆಟ್ಸ್ ಗೆಟ್ ಇನ್ ಟು ಸ್ಟ್ರಕ್ಚರ್. ನೋಡಿ ಹೆಸರು ನೋಡ್ಕೊಂಡೆ ಬರೀಬಹುದು. ಪ್ರಾಪ್, ಪ್ರಾಪ್ ಅಂದ್ರೆ ಏನು, 3 ಕಾರ್ಬನ್. ಓಕೆ, ಏನ್ ಅಂದ್ರೆ ಏನು, ಆಲ್ಕೇನ್, ಸಿಂಗಲ್ ಬಾಂಡ್. ಸೊ ನಾವು ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಇರಬೇಕು ಅಂತ ಹೇಳಿದ್ರೆ 4. ನೋಡಿ ಇದಕ್ಕೆ 1 ಇದೆ, 2 3 4. ನೋಡಿ ಇದಕ್ಕೆ 1 and 2 ಇದೆ, 3 4. ಇದಕ್ಕೆ 1 ಇದೆ, 2 3 4. ಆಟೋಮ್ಯಾಟಿಕಲಿ ಹೈಡ್ರೋಜನ್ 8 ಬಂದ್ಬಿಡುತ್ತೆ. ನೋಡಿ 1 2 3 4 5 6 7 and 8. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಟ್ರೈ ಮಾಡಿದ್ದೀವಿ. ವೆರಿ ಸಿಂಪಲ್. ಜಸ್ಟ್ ನೀವು ಸ್ಟ್ರಕ್ಚರ್ ನೋಡಿಕೊಂಡು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀಬಹುದು. ಇಟ್ಸ್ ವೆರಿ ಸಿಂಪಲ್.
Okay, right. So this is all about the alkanes. Now let us go for the second one, that is under unsaturated. We are going to learn about alkenes. Okay, clear agide alva? Right. Yes. Our second one is alkenes. Alkenes is the second one. Alkenes is the second one. Nodi, alkenes, they are having always double bond between the carbon and carbon atom. ಏನ್ ನೆನ್ಪಿಟ್ಕೋಬೇಕು ಅಂದ್ರೆ to form alkene minimum 2 carbon atoms are needed. Double bond form ಆಗಕ್ಕೆ minimum 2 carbon atoms ಬೇಕು. It is not possible by carbon to form double bond just by having single carbon atom. ಅರ್ಥ ಆಗ್ತಿದ್ಯಾ? ಒಂದೇ ಕಾರ್ಬನ್ ಆಟಮ್ ಇಂದ ಡಬಲ್ ಬಾಂಡ್ ಫಾರ್ಮ್ ಮಾಡಕ್ಕೆ ಆಗಲ್ಲ. ಹೆನ್ಸ್ ಕಾರ್ಬನ್ ಟು ಫಾರ್ಮ್ ಡಬಲ್ ಬಾಂಡ್ ಇಟ್ ನೀಡ್ ಮಿನಿಮಮ್ 2 ಕಾರ್ಬನ್ ಆಟಮ್ಸ್. ಓಕೆ, ಸೊ ರೈಟ್. ಹಾಗಾಗಿ ಸೊ ಡಬಲ್ ಬಾಂಡ್ ಮಾಡಕ್ಕೆ ಏನ್ ಬೇಕು? 2 ಕಾರ್ಬನ್ ಡಬಲ್ ಬಾಂಡ್ ಮಾಡಕ್ಕೆ 2 ಕಾರ್ಬನ್ ಆಟಮ್ಸ್ ಬೇಕು. ಸೊ 2 ಕಾರ್ಬನ್ ಅಂದ್ರೆ ಏನಿಲ್ಲಿ? ಮೀತಾ, ಈತಾ? ಯು ಟೆಲ್ ಮಿ, ವಾಟ್ ಈಸ್ 2 ಇಸ್ ನಥಿಂಗ್ ಬಟ್ 2 ಇಸ್ ನಥಿಂಗ್ ಬಟ್ ಈತ್ ಅಲ್ವಾ? ಸೊ ಹಾಗಾಗಿ ಸೊ ಲೆಟ್ ಮಿ ರೈಟ್ ಜನರಲ್ ಫಾರ್ಮುಲಾ. ಸೊ ಜನರಲ್ ಫಾರ್ಮುಲಾ is CnH2n. ಸೊ 2 ಅಂದ್ರೆ ಇಲ್ಲಿ ನಮಗೆ ಈತ್ ಅಲ್ವಾ? ಸೊ ಹಾಗಾಗಿ ಆಲ್ಕೀನ್ ಅಲ್ಲಿ ಫಸ್ಟ್ ಮೆಂಬರ್ ಈತ್, ಮೀತ್ ಇರೋದಿಲ್ಲ. there is no meat under alkene. Why? Because to make double bond we need 2 carbon atom. In order to get 2 carbon atom directly we have to go for eth. ನಾವು ಈತ್ ಹೋಗಬೇಕು. ಅರ್ಥ ಆಯ್ತಾ? ಫಸ್ಟ್ ಮೆಂಬರ್ ಈತ್, there is no meat under alkene. ಸೊ ಈತ್ ಪ್ಲಸ್ ENE ಏನಾಯ್ತು? ಈಥೀನ್. ಈತ್ ಪ್ಲಸ್ ENE ಏನಾಯ್ತು? ಈಥೀನ್. ಕ್ಲಿಯರ್ ಆಯ್ತಲ್ವಾ? ಸೊ ಈಥೀನ್. ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ? ನೋಡಿ, CnH2n ಹಾಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಈತ್ ವ್ಯಾಲ್ಯೂ. ಈತ್ ಅಂದ್ರೆ 2, ಸೊ 2 into 2. ನೋಡಿ n ವ್ಯಾಲ್ಯೂ 2 ಹಾಕೊಂಡಿದ್ದೀನಿ. C2H2 to the 4 ಆಯ್ತು ಅಲ್ವಾ? ಸೊ C2H4 is the molecular formula of what is this? This is the molecular formula of ethene. Clear ಆಯ್ತು ಅನ್ಕೋತೀನಿ. Let's now get into the next one. ನೋಡಿ, structural formula ethene ಬರೀತಿದ್ದೀರಾ? ಸೊ just understand very clearly. ನೋಡಿ, ethene ಅಂದ್ರೆ ನಾನು ಹೇಳಿದ್ದೀನಿ ನಿಮ್ಗೆ, ಈನ್ ಅಂದ್ರೆ ಡಬಲ್ ಬಾಂಡ್. ಸೊ C2H4 ಇದೆ ಅಲ್ವಾ? ನೀವು ನೇಮ್ ನೋಡಿ ಬರೀಬಹುದು, ಫಾರ್ಮುಲಾ ನೋಡಿ ಕೂಡ ಬರೀಬಹುದು. ಸೊ ನೇಮ್ ನೋಡಿ ಬರೆಯೋದು ತುಂಬಾ ಈಸಿ. ಐ ಟೀಚ್. ನೋಡಿ, ಈತ್ ಅಂದ್ರೆ ಏನು? 2 ಕಾರ್ಬನ್. ಓಕೆನಾ? ಈನ್ ಅಂದ್ರೆ ಏನು? ಡಬಲ್ ಬಾಂಡ್. ಈತ್ ಮುಗಿದಿದೆ, ಈನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ನಾವು ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದ ಕಾರ್ಬನ್. ಕಾರ್ಬನ್ ಸುತ್ತ ಎಷ್ಟು ಬಾಂಡ್ ಇರಬೇಕು? 4 ಅಲ್ವಾ? ನೋಡಿ ಎಷ್ಟಿದೆ? 2 ಇದೆ, 3 and 4. ನೀವು ಇದನ್ನ ಟಾಪ್ ಅಂಡ್ ಬಾಟಮ್ ಅಂಡ್ ಸೈಡ್ ವೇಸ್ ಎಲ್ಲಿ ಬೇಕಾದ್ರೂ ಹಾಕೊಳ್ಬಹುದು. ಇಲ್ಲೂ ಕೂಡ ನೋಡಿ 2 ಬಾಂಡ್ಸ್ ಇದೆ, ಲೆಫ್ಟ್ ವಿತ್ 3 and 4. ನೋಡಿ, ಕಾರ್ಬನ್ ಸುತ್ತ 4 ಬಾಂಡ್ಸ್ ಇವೆ. This has 4 bonds, this has 4 bonds. This is the easy way of learning. So ನೋಡಿ, automatic ಆಗಿ ನೀವು ಬಾಂಡ್ಸ್ ಬರೆದಾಗ how many hydrogens we can write? ನೋಡಿ, 1 2 3 and 4 automatic ಆಗಿ ಬಂದ್ಬಿಡುತ್ತೆ. Very simple. Okay, that is the structural formula. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಎಲೆಕ್ಟ್ರಾನ್ ನಾನು ಹೇಳಿದ್ದೀನಿ ನಿಮಗೆ, ಈನ್ ಅಂದ್ರೆ ಡಬಲ್ ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಕಾರ್ಬನ್ ಶೇರ್ ಮಾಡಬೇಕು, ಹೌದಲ್ವಾ? ನೋಡಿ, ಕಾರ್ಬನ್ಗೆ ಬೇಸಿಕಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ ಡಬಲ್ ಬಾಂಡ್ ಕ್ರಿಯೇಟ್ ಆಗ್ಬೇಕಲ್ವಾ? ಸೊ ಹಾಗಾಗಿ ಕಾರ್ಬನ್ ಶೇರ್ 2 ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಆಪೋಸಿಟ್ ಕಾರ್ಬನ್ ಅಂಡ್ ಥರ್ಡ್ ಅಂಡ್ ಫೋರ್ತ್ ಎಲೆಕ್ಟ್ರಾನ್. 4 ಆಯ್ತಾ ಕಾರ್ಬನ್? ಈ ಕಾರ್ಬನ್ ಕೂಡ ನೋಡಿ, ಇಟ್ ಶೇರ್ 2 ಎಲೆಕ್ಟ್ರಾನ್ಸ್ ಬಿಟ್ವೀನ್ ಆಪೋಸಿಟ್ ಕಾರ್ಬನ್, third and fourth electron. If carbon has completed sharing electrons. Let's write hydrogen. ನೋಡಿ, hydrogen ಬರೀರಿ. hydrogen. ನೋಡಿ, ಮೇಲೆ ಏನ್ ಬರ್ದಿದ್ದೀವಿ ಅದೇ ಸ್ಟ್ರಕ್ಚರ್. In spite of writing bonds, we are writing electrons. In spite of writing bonds, what are we writing? We are writing electrons. ಅಷ್ಟೇ. Let us satisfy. ನೋಡಿ, ಕಾರ್ಬನ್ಗೆ ತನ್ನದೇ ಆದ 4 ಎಲೆಕ್ಟ್ರಾನ್ಸ್ ಇದೆ. It is sharing 1 from this hydrogen, 1 from this hydrogen and 2 from opposite carbon. 8 ಆಯ್ತಾ? ನೋಡಿ, 2 4 6 8 ಆಗಿದೆ. And this carbon has its own electron. It is sharing 4. See, 1 from this hydrogen, 2 from opposite carbon, another from opposite hydrogen. ನೋಡಿ, 8 ಆಗಿದೆ. ನೋಡಿ, ಈ ಕಾರ್ಬನ್ಗೆ 2 4 6 8.
ಶೇರ್ ಆಯಿತು. ಇಟ್ಸ್ ಟೈಮ್ ಟು ಶೇರ್ ದ ಎಲೆಕ್ಟ್ರಾನ್ ವಿತ್ ಹೈಡ್ರೋಜನ್. ನೋಡಿ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ಸ್ ಸಾಕಾಗಿದೆ ಟು ಬಿಕಮ್ ಸ್ಟೇಬಲ್. ಸೊ ನಾವು ವಿ ಆರ್ ಡನ್ ವಿತ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಎಷ್ಟು ಈಸಿ ಇದೆ ಅಲ್ವಾ? ಸೊ ಕಲಿಯೋ ವಿಧಾನ ಗೊತ್ತಿರಬೇಕು. ವೆರಿ ಸಿಂಪಲ್. ನೋಡಿ ಈಥ್ ಅಂದ್ರೆ 2 ಕಾರ್ಬನ್, ಈನ್ ಅಂದ್ರೆ ಡಬಲ್ ಬಾಂಡ್, ಮುಗೀತು. ಸೊ ಕಾರ್ಬನ್ ಸುತ್ತ ಎಷ್ಟು ಬಾಂಡ್ ಇರಬೇಕು? 4 ಬಾಂಡ್ಸ್. 4 ಬಾಂಡ್ ಹಾಕೊಳ್ಳಿ. ಎಲ್ಲೇ ನೀವು ಬಾಂಡ್ ಹಾಕೊಂಡಿದ್ರೆ ಅಲ್ಲೆಲ್ಲ ಹೈಡ್ರೋಜನ್ ಹಾಕೊಳ್ಳಿ. ದಟ್ಸ್ ಇಟ್. ಓಕೆ, ಅಂಡ್ 1 ಬಾಂಡ್ ಇಸ್ ಈಕ್ವಲ್ಸ್ ನೋಡಿ 2 ಎಲೆಕ್ಟ್ರಾನ್ಸ್. ನೋಡಿ 2 ಬಾಂಡ್ಸ್ ಇಸ್ ಈಕ್ವಲ್ಸ್ ಟು 4 ಎಲೆಕ್ಟ್ರಾನ್ಸ್. ಗೊತ್ತಾಗ್ತಿದೆ ಅಲ್ವಾ? ರೈಟ್. ಲೆಟ್ಸ್ ನೌ ಡೂ ದ ಸೆಕೆಂಡ್ ಮೆಂಬರ್ ಆಫ್ ಆಲ್ಕೀನ್. ಎಕ್ಸಾಮ್ ಅಲ್ಲಿ ಕೇಳಬಹುದು. ರೈಟ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ whose n value is equals to 2. Who is the first member of alkene? The first member of alkene is ethene. ಯಾಕೆ? To form ethene, 2 carbon atoms are needed. Yes. Let's now get into the next one. ನೋಡಿ next one. The next one is second member is prop plus ene. ಏನಾಯ್ತು? propene. prop plus ene ಏನಾಗಿದೆ? propene. ಜನರಲ್ ಫಾರ್ಮುಲಾ ಹಾಕೊಳ್ಳಿ CnH2n. ಓಕೆನಾ? ಸೊ ಪ್ರಾಪ್ ವ್ಯಾಲ್ಯೂ ನೋಡಿ ಏನಾಗಿದೆ? 3. ಸೊ C3H ಡೈರೆಕ್ಟ್ ಆಗಿ ಬರೀಬಹುದು. 2 3s are 6. ವಾಟ್ ಇಸ್ ದಿಸ್? ಮಾಲಿಕ್ಯುಲರ್ ಫಾರ್ಮುಲಾ. n ಜಾಗದಲ್ಲಿ 3 ಹಾಕೊಳ್ಳಿ. C3H 2 3s are 6. ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋಣ. ನೋಡಿ ಪ್ರೋಪ್ ನೇಮ್ ನೋಡಿದ ತಕ್ಷಣ ಬರೀಬಹುದು. ಪ್ರಾಪ್ ನೋಡ್ಕೊಳ್ಳಿ. ಪ್ರಾಪ್ ಅಂದ್ರೆ 3 ಕಾರ್ಬನ್, ಈನ್ ಅಂದ್ರೆ ಡಬಲ್ ಬಾಂಡ್. ಈ ಡಬಲ್ ಬಾಂಡ್ ಅನ್ನ ಯಾವ್ದಾದ್ರೂ 2 ಕಾರ್ಬನ್ ಮಧ್ಯೆ ಹಾಕಬೇಕು. ನಾಟ್ ದ ಹೋಲ್ ಚೈನ್. ಹೋಲ್ ಚೈನ್ ಅಲ್ಲಿ ಬೇಕಾಗಿಲ್ಲ. ಎನಿ ಬಿಟ್ವೀನ್ ಎನಿ 2 ಕಾರ್ಬನ್ ಆಟಮ್ಸ್. ಐದರ್ ಯು ಕ್ಯಾನ್ ರೈಟ್ ಹಿಯರ್ ಆರ್ ಯು ಕ್ಯಾನ್ ರೈಟ್ ಹಿಯರ್. ಎನಿ ಒನ್ ಪ್ಲೇಸ್. ನಾಟ್ ದ ಹೋಲ್ ಚೈನ್. ಫುಲ್ ಚೈನ್ ಅಲ್ಲಿ ಡಬಲ್ ಬಾಂಡ್ ಹಾಕಬಾರ್ದು. ಸೊ ನಾನು ಇಲ್ಲಿ ಹಾಕೊಂಡಿದ್ದೀನಿ ಡಬಲ್ ಬಾಂಡ್. ಸೊ ಇಲ್ಲಿ ನಾರ್ಮಲ್ ಆಗಿ ಸಿಂಗಲ್ ಬಾಂಡ್ ಹಾಕೊಳ್ಳಿ. ಆರ್ ಲೀವ್ ಇಟ್. ಲೆಟ್ ಅಸ್ ಫಸ್ಟ್ ಡೂ ಇಟ್. ನೋಡಿ ಪ್ರಾಪ್ ಅಂದ್ರೆ 3 ಕಾರ್ಬನ್ ಬರ್ತಿದ್ದೀರಾ. ಈನ್ ಅಂದ್ರೆ ಡಬಲ್ ಬಾಂಡ್. ಕಂಪ್ಲೀಟ್ ಆಯ್ತು. ಪ್ರಾಪು ಆಗಿದೆ, ಈನು ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು? ಬ್ಯಾಲೆನ್ಸ್ ದ ಕಾರ್ಬನ್ ವಿತ್ ದ ಬಾಂಡ್ಸ್. ನೋಡಿ ಈ ಕಾರ್ಬನ್ಗೆ 2 ಬಾಂಡ್ಸ್ ಆಗಿದೆ, 3rd and 4th ಬಾಂಡ್. ಈ ಕಾರ್ಬನ್ಗೆ 2 ಬಾಂಡ್ಸ್ ಆಗಿದೆ, 3rd and 4th ಬಾಂಡ್. ಈ ಕಾರ್ಬನ್ಗೆ 1 ಬಾಂಡ್ ಆಗಿದೆ, 2 3 and 4th ಬಾಂಡ್. ಕ್ಲಿಯರ್ ಆಯ್ತಲ್ವಾ? ನೋಡಿ ರೈಟ್ ದ ಹೈಡ್ರೋಜನ್. ಹೌ ಮೆನಿ ಹೈಡ್ರೋಜನ್ಸ್ ಇದೆ ನೋಡಿ? ಎಷ್ಟಿದೆ ನೋಡ್ಕೊಳ್ಳಿ. 6 ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. 1 2 3 4 5 and 6. This is what? This is the structural formula. This is the structural formula of what? Structural formula of propene. Electron dot structure ಇದನ್ನ ನೋಡಿ ಈಸಿಯಾಗಿ ಬರೀಬಹುದು. ವೆರಿ ಸಿಂಪಲ್. ನೋಡಿ ಪ್ರೋಪ್ ಅಂದ್ರೆ ಅಗೇನ್ 3 ಕಾರ್ಬನ್. ಈನ್ ಅಂದ್ರೆ ಏನು? ಡಬಲ್ ಬಾಂಡ್ ಕ್ರಿಯೇಟ್ ಆಗ್ಬೇಕಲ್ವಾ? ಸೊ ಡಬಲ್ ಬಾಂಡ್ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಲ್ಲಿ 2 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿ. 1 ಕಾರ್ಬನ್ ಹ್ಯಾಸ್ 4 ಎಲೆಕ್ಟ್ರಾನ್ಸ್. ಸೊ ಅದರಲ್ಲಿ 2 ಎಲೆಕ್ಟ್ರಾನ್ಸ್ ನ ಡಬಲ್ ಬಾಂಡ್ ಕ್ರಿಯೇಟ್ ಮಾಡಕ್ಕೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಸೊ 3rd and 4th ಎಲೆಕ್ಟ್ರಾನ್ ಐ ಆಮ್ ಕೀಪಿಂಗ್ ಔಟ್ ಸೈಡ್. ಈ ಕಾರ್ಬನ್ ಕೂಡ ಶೇರ್ ಮಾಡಬೇಕು. ಇದು ಶೇರ್ ಮಾಡ್ತಾ ಇದೆ ಅಂದಾಗ ಟು ಮೇಕ್ ಡಬಲ್ ಬಾಂಡ್. ಸೊ ದಿಸ್ ಕಾರ್ಬನ್ ಶೇರ್ 2 ಎಲೆಕ್ಟ್ರಾನ್ಸ್, 3rd and 4th ಎಲೆಕ್ಟ್ರಾನ್. ನೋಡಿ ಈ ಕಾರ್ಬನ್ ಕೂಡ ಶೇರ್ ಈ ಕಾರ್ಬನ್ ಈಗ 1 ಎಲೆಕ್ಟ್ರಾನ್ ಶೇರ್ ಮಾಡ್ತಾ ಇದೆ. ಸೊ ಶೇರ್ 1 ಎಲೆಕ್ಟ್ರಾನ್, 2 3 and 4. ನೋಡಿ ಕಾರ್ಬನ್ ಡಬಲ್ ಬಾಂಡ್ ಎಲ್ಲಿ ಮಾಡ್ತಾ ಇದೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ತಾ ಇದೆ. ಕ್ಲಿಯರ್ ಆಯ್ತು ಅಲ್ವಾ? ಸೊ ನಾವು ನೆಕ್ಸ್ಟ್ ರೈಟ್ ಹೈಡ್ರೋಜನ್. ನೋಡಿ ಹೈಡ್ರೋಜನ್ ಬರ್ಕೊಳ್ಳಿ. 1 2 3 4 5 and 6. ಕಂಪ್ಲೀಟ್ ಆಯ್ತು ಅಲ್ವಾ? ನೋಡಿ ರೈಟ್. ಲೆಟ್ ಅಸ್ ನೌ ಸ್ಯಾಟಿಸ್ಫೈ ಕಾರ್ಬನ್. ನೋಡಿ ಕಾರ್ಬನ್ಗೆ ತನ್ನದೇ ಆದ 4 ಎಲೆಕ್ಟ್ರಾನ್ಸ್ ಇದೆ. ಇಟ್ ಶೇರ್ 1 ಫ್ರಮ್ ದಿಸ್, 1 ಫ್ರಮ್ ದಿಸ್, 2 ಫ್ರಮ್ ಆಪೋಸಿಟ್ ಕಾರ್ಬನ್. ಅಂಡ್ ಈ ಕಾರ್ಬನ್ ನೋಡಿ ಅದಕ್ಕೆ ತನ್ನದೇ ಆದ 4 ಎಲೆಕ್ಟ್ರಾನ್ಸ್ ಇದೆ. ಇಟ್ ಶೇರ್ 1 ಫ್ರಮ್ ಹಿಯರ್, 2 ಫ್ರಮ್ ಆಪೋಸಿಟ್ ಕಾರ್ಬನ್, ಅಂಡ್ 2 ಆಯ್ತು, 4 ಆಯ್ತು, 6 ಆಯ್ತು, ಅನದರ್ ಫ್ರಮ್ ದಿಸ್ ಕಾರ್ಬನ್. ನೋಡಿ 8 ಆಯ್ತು. ಈ ಕಾರ್ಬನ್ ನೋಡಿ ತನ್ನದೇ ಆದ 4 ಇದೆ. ಇಟ್ ಶೇರ್ಸ್ 1 ಫ್ರಮ್ ಹಿಯರ್, 1 ಫ್ರಮ್ ಹಿಯರ್, 1 ಫ್ರಮ್ ಹೈಡ್ರೋಜನ್, another from hydrogen. Every carbon has 8 electrons on its body. It's time to balance hydrogen. Nodi hydrogen ಹಾಕೊಳ್ಳಿ. Hydrogen complete. ಬಂತಲ್ವಾ? ರೈಟ್. ಸೊ ಹಾಗೇನೆ ಬ್ಯೂಟೀನ್ ಕೂಡ ಮಾಡಬಹುದು. ನೋಡಿ ಬ್ಯೂಟೀನ್ ನೇಮ್ ಹೇಳಿದ ತಕ್ಷಣ ಬರೀಬಹುದು. ನೋಡಿ ಹೇಳ್ಕೊಡ್ತೀನಿ. ಬ್ಯೂಟೀನ್ ಫಾರ್ಮುಲಾನೇ ಬೇಡ, ಜಸ್ಟ್ ಬೈ ಲುಕಿಂಗ್ ಇನ್ ಟು ನೇಮ್ ಬರೀಬಹುದು. ನೋಡಿ ಬ್ಯೂಟೀನ್. ಬ್ಯೂಟ್ ಅಂದ್ರೆ ಏನು? 1 2 3 4 ಕಾರ್ಬನ್. ನೋಡಿ ಬ್ಯೂಟ್ ಅಂದ್ರೆ 4 ಅಲ್ವಾ? ಈನ್ ಅಂದ್ರೆ ಏನು? ಈನ್ ಅಂದ್ರೆ ಡಬಲ್ ಬಾಂಡ್. ಲೆಟ್ ಅಸ್ ನೌ ಕ್ರಿಯೇಟ್ ಇನ್ ದ ಮಿಡಲ್. ನೀವು ಇಲ್ಲಿ ಎಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಇಟ್ಸ್ ಯುವರ್ ಚಾಯ್ಸ್. ಈಗ ಈ ಕಾರ್ಬನ್ಗೆ 2 ಬಾಂಡ್ಸ್ ಇದೆ. ಈ ಕಾರ್ಬನ್ಗೆ 2 ಬಾಂಡ್ಸ್ ಇದೆ. ಲೆಫ್ಟ್ ವಿತ್ 2 ಮೋರ್.
3 and 4. ಈ ಕಾರ್ಬನ್ಗೂ 2 ಇದೆ, 3 and 4. ಈ ಕಾರ್ಬನ್ಗೆ 1 ಇದೆ, 2 3 4. ಈ ಕಾರ್ಬನ್ಗೂ 1 ಇದೆ, 2 3 4. ನೋಡಿ, ಪ್ರತಿ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ದಟ್ ಈಸ್ ಹೌ ಯು ರೈಟ್ ದ ಸ್ಟ್ರಕ್ಚರ್ ಇನ್ ದ ಈಸಿಯೆಸ್ಟ್ ವೇ. ಈಸಿಯೆಸ್ಟ್ ವೇ ನಲ್ಲಿ ಬರೀಬಹುದು ಜಸ್ಟ್ ಬೈ ಲುಕಿಂಗ್ ಇನ್ ಟು ನೇಮ್. Find out ಮಾಡಿ what is the molecular formula of butene, pentene and write the structures of it and let me know whether you understood clearly. Okay, so this is all about alkene. ನೆನಪಿಟ್ಕೊಳ್ಳಿ, ಡಬಲ್ ಬಾಂಡ್ ಫಾರ್ಮ್ ಆಗುವಂತ ಜಾಗದಲ್ಲಿ ಹೈಡ್ರೋಜನ್ ಮೇಲೆ ಅಥವಾ ಕೆಳಗಡೆ ಮೈನಸ್ ಆಗಿರುತ್ತೆ. ಓಕೆ ನೋಡಿ, there is no hydrogen here. Why? Because there are 2 bonds here. Clear ಆಯ್ತಲ್ವಾ? Right. Let's now go to the last concept of the unsaturated hydrocarbon, that is alkyne. Here let us get into alkynes. Alkynes. Nodi, alkynes. YNE. General formula nodi, CnH 2n-2. Alkyne andre yavagu triple bond irutte between any 2 carbon atom, like how we have written for alkene. First member nodi, idrallu kuda first member ethane, because to make triple bond 2 carbon atoms are needed. Eth is the first member. ನೋಡಿ, eth plus YNE ಏನಾಯ್ತು? ethyne. ethyne. ಜನರಲ್ ಫಾರ್ಮುಲಾ ನೋಡಿ, CnH2n-2. ಓಕೆನಾ? eth ವ್ಯಾಲ್ಯೂ ಹಾಕೊಳ್ಳೋಣ. eth ವ್ಯಾಲ್ಯೂ ಏನು? 2 ಅಲ್ವಾ? ನೋಡಿ, C2n ಜಾಗದಲ್ಲಿ H 2 into 2 minus 2. ಸೊ ಏನಾಗುತ್ತೆ ನೋಡಿ, C2 2 2s are 4 minus 2 ಏನಾಯ್ತು? 2. C2H2 is the molecular formula of what? Molecular formula of ethyne. Ethyne. Okay now? Let us now write the structure. Nodi, ethyne name nodi tashna baribodu. Eth 2 carbon, yne triple bond. Okay now? Carbon sutta ಎಷ್ಟು ಬಾಂಡ್ ಇರಬೇಕು? ನೆಕ್ಸ್ಟ್ 4. ಎಷ್ಟಿದೆ ನೋಡಿ? 3 ಇದೆ. ಲೆಫ್ಟ್ ವಿತ್ 1 4. ಇಲ್ಲಿ ಮೇಲೆ ಕೆಳಗಡೆ ಸೈಡ್ wherever you want you can write. So ಇಲ್ಲಿ ನೋಡಿ 3 bonds ಇದೆ, left with 1 4. ನೋಡಿ, hydrogen ಬರ್ಕೊಳ್ಳಿ. Clear ಆಯ್ತು ಅಲ್ವಾ? That is how we write the structure for ethyne. Let's write structural electron dot. This is structural formula. Structural. ಈಗ electron dot. ನೋಡಿ, electron dot ಬರೆದಾಗ right ನೋಡಿ, eth ಅಂದ್ರೆ again 2 carbon, yne ಅಂದ್ರೆ ಟ್ರಿಪಲ್ ಬಾಂಡ್ ಕ್ರಿಯೇಟ್ ಆಗಬೇಕು. ಟ್ರಿಪಲ್ ಬಾಂಡ್ ಕ್ರಿಯೇಟ್ ಆಗಬೇಕಂದ್ರೆ 3 electrons ಶೇರ್ ಆಗಬೇಕು. Each carbon atom has 4 electron. It will share 3 electrons and 4th electron is here. This carbon also has 3 electron and it is sharing the 4th one outside. ನೋಡಿ, triple bond. It's say 1 bond, 1 bond, 1 bond. And now write the hydrogen. Now write the hydrogen. ನೋಡಿ, satisfy ಮಾಡೋಣ. ಈ ಕಾರ್ಬನ್ಗೆ 4 ಇದೆ. It share 1 from this hydrogen and 3 from opposite carbon. ಇದಕ್ಕೂ 3 ಇದೆ, ಇಲ್ಲಿ ಒಂದು 4 ಇದೆ. So ಇದೇನ್ ಮಾಡುತ್ತೆ? opposite carbon ಹತ್ರ 3 and 1 from opposite hydrogen. So it also has 8. So now satisfy the hydrogen. Clear ಆಯ್ತು ಅಲ್ವಾ? Very very easy. This is very very easy. I think ನಿಮಗೆ ಸ್ವಲ್ಪ ಲಾಂಗ್ ವಿಡಿಯೋ ಅಂತ ಅನಿಸ್ಬೋದು, ಬಟ್ ಕಾನ್ಸೆಪ್ಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. So let us now get into the next one. Ethyne ಅರ್ಥ ಆಗಿದೆ ಅಲ್ವಾ? Very easy. Eth ಅಂದ್ರೆ 2 carbon, yne ಅಂದ್ರೆ triple bond. Next, satisfy the carbon, write hydrogen. Very simple logic. Let's get into the next one. So the next one is, the second member is prop. Prop ಬರ್ಕೊಳ್ಳಿ. Prop plus yne ಏನಾಗಿದೆ? Propyne. So general formula CnH 2n-2 ಆಗಿದೆ. So prop under value 3, so C3H 2 into 3 minus 2, n value 3 ಹಾಕೊಂಡಿರಿ. C3 2 3 is 6 minus 2 ಏನಾಯಿತು? 4. C3H4 is the molecular formula of propyne. ಓಕೆನಾ? ಸ್ಟ್ರಕ್ಚರ್ ಬರೆಯಲ್ವಾ? ನೋಡಿ, prop ಅಂದ್ರೆ 3 carbon, yne ಅಂದ್ರೆ ಟ್ರಿಪಲ್ ಬಾಂಡ್, ಎಲ್ಲಾದ್ರೂ ಹಾಕೊಳ್ಬಹುದು, ಹಿಯರ್ ಅಥವಾ ಹಿಯರ್, ಬಟ್ ಎನಿ between any one place, not throughout the chain. ನೋಡಿ, ಈ ಕಾರ್ಬನ್ಗೆ 3 ಆಗಿದೆ, ಲೆಫ್ಟ್ ವಿತ್ 1 4. ಈ ಕಾರ್ಬನ್ಗೆ 3 ಆಗಿದೆ, 4th ಬಾಂಡ್ ಮಾತ್ರ ನೆನ್ಪಿಟ್ಕೊಳ್ಳಿ, ಪುಟ್ ವಿತ್ ದ ಆಪೋಸಿಟ್ ಕಾರ್ಬನ್ ಆಟಮ್. ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇವೆಲ್ಲ ಏನ್ ಮಾಡ್ತೀರಾ ಅಂದ್ರೆ 4th ಬಾಂಡ್ ನ ಇಲ್ಲೆಲ್ಲ ಹಾಕ್ಬಿಡ್ತೀರಾ.
ಇದಕ್ಕೊಂದು ಹಾಕ್ತೀರಾ, ಎಷ್ಟಾಗುತ್ತೆ ಟೋಟಲಿ 5 ಆಯ್ತು ನೋಡಿ. 1 2 3 4 5 ರಾಂಗ್. ನೋ, ಸೊ ಯು ಹ್ಯಾವ್ ಟು ನಾಟ್, ಯು ಶುಡ್ ನಾಟ್ ಪುಟ್ 5. 3 ಆಗಿದೆ, ಫೋರ್ತ್ ಒನ್ ಟು ಬಾಂಡ್ ವಿತ್ ಆಪೋಸಿಟ್ ಕಾರ್ಬನ್ ಆಯ್ತು. ಓಕೆ, ಸೊ ನೋಡಿ ಈಗ 4 ಹೈಡ್ರೋಜನ್ ಇದೆ ಅಲ್ವಾ, ಈ ಕಾರ್ಬನ್ಗೆ 4 ಆಗಿದೆ, ಈ ಕಾರ್ಬನ್ಗೆ 4 ಆಗಿದೆ ನೋಡಿ. ಇದಕ್ಕೆ 1 2 3 4. ಆಟೋಮ್ಯಾಟಿಕಲಿ ಯು ವಿಲ್ ಗೆಟ್ 4 ಪ್ಲೇಸಸ್ ಟು ರೈಟ್ ದ ಹೈಡ್ರೋಜನ್. ನೋಡಿ 4 ಹೈಡ್ರೋಜನ್, C2C3H4. ಸ್ಟ್ರಕ್ಚರ್ ಕೂಡ ಹೀಗೆ ಬರಿಬೇಕು ನೋಡಿ. 3 ಕಾರ್ಬನ್ ಪ್ರಾಪ್ ಬರ್ಕೊಳ್ಳಿ. ಐ ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡೋಕೆ 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿ. 4th ಎಲೆಕ್ಟ್ರಾನ್ ಇಸ್ ಹಿಯರ್. ಇದು ಕೂಡ 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ. 4th ಎಲೆಕ್ಟ್ರಾನ್ ಇಸ್ ಟು ಬಾಂಡ್ ವಿತ್ ಆಪೋಸಿಟ್ ಕಾರ್ಬನ್ ಆಟಮ್. ನೋಡಿ ಈ ಕಾರ್ಬನ್ 1 2 3 4 ಶೇರ್ ಮಾಡ್ತಾರೆ. ಕ್ಲಿಯರ್ ಆಯ್ತಲ್ವಾ? ನೋಡಿ ಈಗ ಹೈಡ್ರೋಜನ್ ಬರೀರಿ. ರೈಟ್ ಹೈಡ್ರೋಜನ್ 2 3 ಅಂಡ್ ಆಲ್ಸೋ 4. ಈಗ ಸ್ಯಾಟಿಸ್ಫೈ ಮಾಡಿ ನೋಡಿ. ಕಾರ್ಬನ್ಗೆ 1 2 3 4 ಇದೆ. ಸೊ ಇದು ಇಲ್ಲಿ 3 ಶೇರ್ ಮಾಡುತ್ತೆ ಅಂಡ್ ಇಲ್ಲಿ 1, ಟೋಟಲಿ 8 ಇದೆ. ಇದಕ್ಕೂ ಕೂಡ 4 ಇದೆ. ಇಟ್ ಶೇರ್ಸ್ 3 ಫ್ರಮ್ ಹಿಯರ್ ಅಂಡ್ 1 ಫ್ರಮ್ ಹಿಯರ್. ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ 4. ನೋಡಿ ಇಟ್ ಶೇರ್ಸ್ 1 2 3 ಅಂಡ್ 4. ಅಂಡ್ ಹೈಡ್ರೋಜನ್ಸ್ clear ಆಯ್ತು ಅಲ್ವಾ? So this is how you will write the molecular formula, structural formula and electron dot structural formula for alkane, alkene and alkyne. I think ನಿಮಗೆ ಕ್ಲಿಯರ್ ಆಗಿದೆ. ನಾನು ಹೇಳ್ಕೊಟ್ಟಿರುವಂತ ಸ್ಟೆಪ್ಸ್ ಫಾಲೋ ಮಾಡಿ, ತುಂಬಾ ಈಸಿ ಆಗುತ್ತೆ. ಸೊ ಜಸ್ಟ್ ರ್ಯಾಂಡಮ್ ಆಗಿ ಇವಾಗ ನಾವು ನೇಮ್ಸ್ ತಗೊಳ್ಳೋಣ. ನೋಡಿ ಹೇಗೆ ಬರೀಬಹುದು ರ್ಯಾಂಡಮ್ ಆಗಿ. ಎಕ್ಸಾಂಪಲ್ ಕೇಳ್ತಾರೆ, ರೈಟ್ ದ 5th ಮೆಂಬರ್ ಆಫ್ ಅಲ್ಕೈನ್. 5th ಮೆಂಬರ್ ಯಾರು ಅಲ್ಕೈನ್ ಅಲ್ಲಿ? ಅಲ್ಕೈನ್ ಅಲ್ಲಿ ಫಸ್ಟ್ ಮೆಂಬರ್ ಈಥ್. ಸೊ ಹಾಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th ಹೆಕ್ಸ್ ಆಗ್ತಾರೆ. ಆಲ್ಕೇನ್ ಅಲ್ಲಿ ಫಸ್ಟ್ ಮೆಂಬರ್ ಮೀತ್ ಆದ್ರೆ 5th ಮೆಂಬರ್ ಪೆಂಟ್. ಬಟ್ ಆಲ್ಕೇನ್ ಅಂಡ್ ಆಲ್ಕೈನ್ ಅಲ್ಲಿ ಫಸ್ಟ್ ಮೆಂಬರ್ ಈಥ್. ಸೊ ಹಾಗಾಗಿ ಫಸ್ಟ್ ಈಥ್ ಆದ್ರೆ ಸೆಕೆಂಡ್, ಥರ್ಡ್, ಫೋರ್ತ್, 5th ಮೆಂಬರ್ಸ್ ಮಾತ್ರ, ವ್ಯಾಲ್ಯೂಸ್ ಚೇಂಜ್ ಆಗಲ್ಲ. ಸೊ ಲೆಟ್ ಮಿ ರೈಟ್ ನಾವು 5th ಮೆಂಬರ್ ಆಫ್ ಆಲ್ಕೈನ್. 5th ಮೆಂಬರ್ ಯಾರು? ಹೆಕ್ಸ್. ಹೆಕ್ಸ್ ಪ್ಲಸ್ ಐನ್ ಏನಾಯ್ತು? ಹೆಕ್ಸೈನ್. How do you write structure? Hex ನೋಡಿ 1 2 3 4 5 6 hex. Ine ಅಂದ್ರೆ ಏನು? ಟ್ರಿಪಲ್ ಬಾಂಡ್ ಬರ್ಕೊಳ್ಳಿ. So now this carbon has 3, left with 1 4. This carbon has 3, left with 1 4. This carbon has 1, so 2 3 4. It has 1 2 3 4. It has 1 2 3 4. It has 1 2 3 4. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ? ರೈಟ್ ಹೈಡ್ರೋಜನ್. Okay, so what is the formula? ನೋಡಿ C6. ಎಷ್ಟು ಹೈಡ್ರೋಜನ್ ಇದೆ? 2 4 6 8 9 and 10. ನೋಡಿ 2 4 6 8 9 and 10. H10 ಇದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. So this is all about the alkane and alkyne. So in the next video I will be teaching you about the functional groups. So until then, take care. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ and share ಮಾಡಿ.